ಎರಡು ಬಾರಿ ಪಾಪ ನಮ್ಮ ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿ ಅವಧಿ ಕಂಪ್ಲೀಟ್ ಮಾಡೋಕ್ಕೆ ಕೊಡಲಿಲ್ಲ. ನಮ್ಮ ಸಿದ್ದರಾಮಯ್ಯವರು 5 ವರ್ಷ ಕಂಪ್ಲೀಟ್ ಮಾಡಿದರು, ಪ್ಲಸ್ 3 ಇಯರ್ಸ್ 8 ಇಯರ್ಸ್ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಗಿ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರಲ್ಲಿ ಏನಾಗಿದೆ, 2 ವರ್ಷ ಯಡಿಯೂರಪ್ಪ ಹಠಾವು ಮಾಡಿದರು. 3 ಮುಖ್ಯಮಂತ್ರಿಗಳಾದ್ರಲ್ಲಿ ಅವರೇ ನಮ್ಮ ಬುದ್ಧಿವಾದ ಹೇಳ್ತಾರೆ, ನಿಮ್ಮ ಮನೆ ಮೊದಲು ಸ್ವಚ್ಛ ಮಾಡ್ಕೊಳ್ಳಿ, ನಮ್ಮ ಮನೆಯಲ್ಲಿ ನಮ್ಮ ಮನೆ ಸ್ವಚ್ಛ ಆಗಿದೆ. ಮಧ್ಯಂತರ ಚುನಾವಣೆ ಬಂದರೆ ವಿಜೇಂದ್ರ ಸೋಲ್ತಾರೆ ಫಸ್ಟು, ಬರೋದಿಲ್ಲ ಜನ ಅಕ್ಷರಸ್ವರ. ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಜನ ಆಕ್ರೋಶ ಅಲ್ಲ. ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ಇವತ್ತು ರಾಜ್ಯದ ನೇತೃತ್ವವನ್ನು ವಹಿಸಿಕೊಂಡು ಬಡವರ ಸಲುವಾಗಿ, ಶೋಷಿತರ ಪರವಾಗಿ, ರೈತರ ಪರವಾಗಿ ಇವತ್ತು ಒಂದು ದೃಢ ಸಂಕಲ್ಪ ಮಾಡಿ ಕೆಲಸ ಮಾಡಿದಂಥವ್ರು, ಹಸಿದವರಿಗೆ ಅನ್ನ ಕೊಟ್ಟಂಥ ಸಿದ್ದರಾಮಯ್ಯ ಇವತ್ತು ಸಹ ಯಾರು ಅವರಿಂದ ಬೇಸರ ಆಗಿಲ್ಲ. ಇವತ್ತು ಸಹ ಇದಕ್ಕೆ ಇವತ್ತು ದಾರಿ ಮಾಡಿಕೊಡ್ಬೇಕು, 5 ವರ್ಷ ಪ್ಲಸ್ 3 ವರ್ಷ 8 ವರ್ಷ ಅವ್ರಿಗೆ ಇದು ಮಾಡಿಕೊಟ್ಟಿದ್ರು ಅಂತ ತಿಳ್ಕೊಂಡು ಸಿದ್ದರಾಮಯ್ಯನವ್ರನ್ನ ಇವತ್ತು ವಿನಂತಿ ಮಾಡಿಕೊಂಡು ಇವತ್ತು ಸಹ ಈಗ ನಾವು ಯುವ ಮುಖಗಳಿಗೆ ಇದು ಕೊಡಬೇಕು ಅಂಥೇಳಿ ಇದು ಮಾಡಿಕೊಟ್ಟಿದೆ. ಆದರೆ ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರು ಈ ರಾಜ್ಯ ಅಲ್ಲ, ಈ ರಾಷ್ಟ್ರ ಕಂಡ ಒಬ್ಬ ಶ್ರೇಷ್ಠ ನಾಯಕ. ಹೀಗಾಗಿ ಅವರಿಂದ ನರೇಂದ್ರ ಮೋದಿಯವ್ರಿಗೆ ಹೇಳಿ ಅವರಿಂದ ಯಾರೂ ಕೂಡ ರೋಷಿ ಹೋಗುವಂಥ ಪ್ರಶ್ನೆ ಇರೋದಿಲ್ಲ. ಅವ್ರ ಬಗ್ಗೆ ಅಭಿಮಾನ, ಅಪಾರವಾದಂಥ ಅಭಿಮಾನ ಇದೆ. ಮತ್ತು ಅವರು ಒಂದೇ ಕ್ಷಣ ರಾಹುಲ್ ಗಾಂಧಿಯವ್ರು ಹೇಳಿದ ಮೇಲೆ ನೀವು ದಾರಿ ಮಾಡಿಕೊಡ್ಬೇಕು ಈಗ ಅಂತೇಳಿ ಮಾತನ್ನು ಈ ಥರ ಅರೇಂಜ್ಮೆಂಟ್ಸು ನಾವು ಮಾಡ್ಕೊಂಡಿದ್ದೀವಿ ಹಿಂಗೆ ಅಂತೇಳಿ ಮಾಡಿದಾಗ ಅಂಥ ಗೌರವಯುತವಾಗಿ ಇವತ್ತು ನಡ್ಕೊಂಡಿದ್ದಾರೆ. ಇವತ್ತು ಸಹ ನರೇಂದ್ರ ಮೋದಿಯವ್ರು ಕಳ್ಕೋಬೇಕು. ಸಿದ್ದರಾಮಯ್ಯನವರ ಸರಿಸಾಟಿ ಮುಂದೇನೂ ಕೂಡ ನಮ್ಮ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ನಾವು ಚುನಾವಣೆ ಹೋಗ್ತೀವಿ. ಅದನ್ನು DK ಶಿವಕುಮಾರ್ ಅವರು ಸ್ಪಷ್ಟ ಮಾಡಿದ್ದಾರೆ. ನಾನು ಮೊನ್ನೆ ಇದರಲ್ಲ ನೋಡಿದೆ, ಭಾರಿ 2 ಮಿಲಿಯನ್ ಇದು ಹೋಗಿದೆ. ನಾನೇನು ಹೇಳ್ತಾ ಇದ್ದೆ ಅಂದರೆ, ಯಾರಿಗೂ ನನ್ನ ಮನೆಯವ್ರು ಹಿಡ್ಕೊಂಡು ಯಾರಿಗೂ ಕುಂಡ್ರಲಕ್ಕೆ ಜಾಗ ಇರಲಿಲ್ಲ. ಅದು ಕಿಕ್ಕರ್ ಸಿದೋಗಿ ಹೋಗ್ಬಿಟ್ಟಿತ್ತು ಅದು ಜಾಗ, ಅದಕ್ಕೆ ಆಗಿಬಿಟ್ಟದ ಅಂತ ನಾನು ಇದು ಮಾಡ್ತಾ ಇದ್ದೀನಿ. ಅದನ್ನು ಅದು ಅಂದ್ರೆ ಫುಲ್ ಆಗಿಬಿಟ್ಟಿತ್ತು. ಅದು ಸ್ಥಾನ ಭಾಳ ಚಿಕ್ಕದಾಗಿತ್ತು. ಅಲ್ಲಿ ಕುತ್ಕೊಳ್ಳೋಕೆ ಯಾರಿಗೂ ಕೂಡ ಸ್ವಾಮಿಗಳಿಗಾಗಲಿ ಇವ್ರಿಗಾಗಲಿ ಭಾಳ ತೊಂದರೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಪಾಪ ನಾನು ಫೋನ್ ಮಾಡ್ತಾ ಇದ್ದೆ, ಅವರೆಲ್ಲ ನಿಂತ್ಕೊಂಡೇ ಇದ್ದರು. ಕಡೆಗೆ ಹಿಂದೆ ಹೋಗಿಂದ ಅವ್ರ ಕಡೆ ಕೂತರು, ಒಂದೊಂದು ಕುದುರೆ ಮೇಲೆ ಕುರ್ಚಿ ಮೇಲೆ 2-3 ಮಂದಿ ಕೂತಿದ್ದಾರೆ. ಸೊ ಭಾಳ ರಶ್ ಆಗಿತ್ತು. ಆ ರಶ್ ಆಗಿರ್ತಿದ್ದ ಆ ಕೈಸನ್ನೇ ನಾನು ಮಾಡಿದ್ದೆ. ಅದನ್ನ ಯಾರೋ ನೀವು ಅದಿರಲ್ಲ ಮಾಧ್ಯಮದವರು ಅಂದರೆ ನಾನು ಹೇಳ್ತಾ ಇದ್ದೆ, ಜಾರ್ಜ್ ನೋಡಿ ಎಲ್ಲ ಫುಲ್ ಯಾರಿಗೂ ಅವ್ರ ಮಿಸ್ಸಸ್ನು ಸುಜಾ ಅವ್ರು ಎಲ್ಲಿ ಕೂತಿದಾರೆ ಗೊತ್ತಿಲ್ಲಪ್ಪ ಅಂತೇಳಿ ಅವ್ರು ಇದು ಮಾಡ್ತಾಯಿದ್ರು, ಅವ್ರ ವೈಫು ಮಕ್ಕಳು ಎಲ್ಲರೂ. ನಾನು ಹೇಳ್ತದೆ ಎಲ್ಲಿ ಕೂತಿದ್ದಾರೆ ಯಾರಿಗಾರು ಅಂತೇಳಿ, ಭಾಳ ಜನದಟ್ಟಣೆ ಆಗಿದೆ ಅಲ್ಲಿ ಅಂತೇಳಿ. ಅದೆಲ್ಲ ನಿಮ್ಮ ಕೆಲಸ, ನಿಮಗೆ ಬೇಕಲ್ಲ, ಇಂಥದ್ದೇ ಬೇಕಲ್ಲ ನಿಮಗೆ. ನಾನು ಹೇಳಿದೆ ಆ ಕೈಸನೆ ಏನು ತೋರಿಸ್ತದೆ, ಜನದಟ್ಟಣೆ ಅಂತ ತೋರಿಸ್ತದೆ. ಇನ್ನೊಂದು ನರೇಂದ್ರ ಮೋದಿ ಎಲ್ಲರೂ ಹೇಳ್ತೀನಿ ನೋಡಿ, ಒಂದು ಹೇಳ್ತೀನಲ್ಲ, ಇವತ್ತು ಪ್ರತಿಯೊಬ್ಬರು ಕಾರ್ಯಕರ್ತ ಹಿಡ್ಕೊಂಡು DK ಶಿವಕುಮಾರ್ ಅವ್ರು ಒಳಗೊಂಡು ಹೈಕಮಾಂಡ್ ಎಲ್ಲರೂ ಇವತ್ತು ಸಹ ನಾವು ಸಿದ್ದರಾಮಯ್ಯನವ್ರ ಜೊತೆಗಿದ್ದೀವಿ. ಅವ್ರ ಬಗ್ಗೆ ಅಪಾರವಾದಂಥ ಅಭಿಮಾನ ಇದೆ. ಇವತ್ತು ಸಹ ಅವರ ಒಂದು ಮಾರ್ಗದರ್ಶನದಲ್ಲೇ 28ರ ಚುನಾವಣೆ ನಡೀತದೆ. ಅದೆಲ್ಲ ನೋಡಿ ಅದೆಲ್ಲ ಪಕ್ಷದ ಆಂತರಿಕ ವಿಚಾರಗಳಿರ್ತವೆ. ಅವೆಲ್ಲವೂ ಕೂಡ ಬಹಿರಂಗವಾಗಿ ಇವತ್ತು ಸಹ ಇದನ್ನು ಮಾತ್ರ ಮಾಡಲಿಕ್ಕೆ ಆಗೋದಲ್ಲ. ಇವತ್ತು ಸಹ ಅದು ನೋಡಿ, ಪಕ್ಷದ ಹಿರಿಯರಿದ್ದಾರೆ. ಪಕ್ಷದ ಹಿರಿಯರು AICC ಅಧ್ಯಕ್ಷ ಆದ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿಗಳು, ಹಾಗೂ ಎಲ್ಲ ನಮ್ಮ ಸುದೀಪ್ ಸುರ್ಜೇವಾಲಾ, ವೇಣುಗೋಪಾಲ್ ಅವರೆಲ್ಲರೂ ಇದ್ದಾರೆ. ಅವರೆಲ್ಲರೂ ಕೂಡ ಚರ್ಚೆ ಮಾಡಿ ಅವರು ಮನವೊಲಿಸುವಂಥ ಕೆಲಸ ಆಗ್ತದೆ. ಇದುವರೆಗೂ ಮನವೊಲಿಕೆ ಆಗ್ತಾ ಇಲ್ಲ, ಆಗುತ್ತೆ, ಎಲ್ಲ ಸರಿ ಹೋಗ್ತದೆ, ಇರ್ತದೆ. ನೋವು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ಅಪಾರವಾದ ಅಭಿಮಾನ ಇದೆ. ಇವತ್ತು ಆ ನೋವನ್ನು ಇದು ಮಾಡುವಂಥ ರೀತಿಯಲ್ಲಿ ಅವರಿಗೆ ಸೂಕ್ತ ಗೌರವ ಕೊಡುವಂಥ ಕೆಲಸ ಪಕ್ಷದಿಂದ ಆಗ್ತದೆ, ಅವ್ರಿಗೆ ಮನವೊಲಿಸುವಂಥ ಕೆಲಸ ಆಗ್ತದೆ. ಇದು ಎಲ್ಲ ನಮ್ಮ ನಗರದ ಮತ್ತು ಮತಕ್ಷೇತ್ರದ ಕೆಲವರೆಲ್ಲರೂ ಕೂಡ್ಕೊಂಡು ಇದು ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ನಾನು ಈಗಾಗಲೇ 3 ವರ್ಷ ಮಂತ್ರಿಯಾಗಿದ್ದೆ. ಇದು ಮುಂದುವರೆದ ಭಾಗ. ಇದು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ 3 ವರ್ಷ ಕೈಗಾರಿಕಾ ಸಚಿವನಾಗಿ, ಆಮೇಲೆ ಈಗ ಸಿದ್ದರಾಮಯ್ಯವರ ನಂತರ ಈಗ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈಗ ಮತ್ತೆ ಕೈಗಾರಿಕಾ ಸಚಿವನಾಗಿ ಇವತ್ತು ಮುಂದುವರೆದಿದ್ದೀನಿ. ಇದೇನು ಹೊಸದಾಗಿ ಆಗುವಂಥದ್ದಲ್ಲ, ಆದರೂ ಕೂಡ ಅವರು ಅಭಿಮಾನದಿಂದ ಮಾಡಿದ್ದಾರೆ. ಮತ್ತು ಪಾಪ ಭಾಳ ಜನ ಬೆಂಗಳೂರಿಗೆ ಬಂದು ಅಲ್ಲೆಲ್ಲ ಇದು ಮಾಡುವಂಥದ್ದಾಗಿತ್ತು. ಅಲ್ಲಿ ಒಂದು 1000 ಜನ ಅಲ್ಲಿ ಬೆಂಗಳೂರಿಗೆ ಬಂದಿದ್ರು 2 ದಿವಸದಲ್ಲಿ. ಹೀಗಾಗಿ ನಾನು ಎಲ್ಲರೂ ಕೂಡ ವಿಚಾರ ಮಾಡಿದ್ದೀವಿ, ಇಲ್ಲೇ ಒಂದು ಇದು ಮಾಡ್ಕೊಂಡು ಎಲ್ಲರನ್ನೂ ಭೇಟಿಯಾಗುವಂಥದ್ದು ಮಾಡಬೇಕು ಅಂಥೇಳಿ ಅವರೆಲ್ಲ ಪ್ರೀತಿ ಅಭಿಮಾನದಿಂದ ಇವತ್ತು ನಾವು ಹಾರ ತುರಾಯಿ ಎಲ್ಲವನ್ನು ಶಾಲನ್ನು ಬಂದ್ ಮಾಡಿ ಇವತ್ತು ಮಕ್ಕಳಿಗೆ ಏನಾದರೂ ನೋಟ್ಬುಕ್ಸನ್ನು, ಯಾಕಂದರೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಹಿಂದೆ ಸರ್ಕಾರಿ ಕಾರ್ಯಕ್ರಮದಲ್ಲೆಲ್ಲನೂ ಕೂಡ
ಈ ಹಾರ ತುರಾಯಿ ಬೇಡ ಅಂಥೇಳಿ ನೋಟ್ಬುಕ್ ಆಗಲಿ ಮತ್ತೊಂದು ಆದರೆ ಒಂದು ಅದಕ್ಕಾರ ಉಪಯೋಗ ಆಗ್ತದೆ, ಮಕ್ಕಳಿಗಾರ ಉಪಯೋಗ ಆಗ್ತದೆ ಅಂತೇಳಿ ಒಂದು ಮಾದರಿಯಾದಂಥ ಒಂದು ಇದನ್ನು ಹುಟ್ಟಾಕಿದ್ವಿ. ಈಗ ಅದನ್ನು ಸ್ವಲ್ಪ ನಮ್ಮ ಉಳಿದ ಕಾರ್ಯಕ್ರಮಗಳಿಗೂ ಅದನ್ನು ಅನ್ವಯಿಸಬೇಕು ಅನ್ನೋ ದೃಷ್ಟಿಯಿಂದ ಅದು ಮತ್ತೆ ಇಲ್ಲಿನೂ ಕೂಡ ಇಂಪ್ಲಿಮೆಂಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ. ಬಹಳ ಜನರು ಬೇಕೇ ಸರ್, ಬೃಹತ್ ನೀರಾವರಿ ಚೆನ್ನಾಗಿತ್ತು. ನೋಡಿ, ನಾನು ಈಗ ಬೃಹತ್ ನೀರಾವರಿ ಸಚಿವನಾಗಿ 5 ವರ್ಷ ಕೆಲಸ ಮಾಡಿದ್ದೀನಿ. ಈಗ ಕೈಗಾರಿಕಾ ಸಚಿವನಾಗಿ 3 ವರ್ಷ ಕೆಲಸ ಮಾಡಿದೆ. ಈಗ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಂದು ಆಶಯ ಯಾವತ್ತೂ ಸಹ ಬೃಹತ್ ಕೈಗಾರಿಕೆನೇ ಇತ್ತು. ಯಾಕಂದರೆ ಈಗಾಗಲೇ ನಾನು ಸಾಕಷ್ಟು ಕೆಲಸ 3 ವರ್ಷ ಕೆಲಸ ಮಾಡಿದ್ದೀನಿ. ಅದನ್ನು ಮುಂದುವರೆದು ಅದನ್ನು ಕಂಪ್ಲೀಟ್ ಮಾಡುವಂಥದ್ದು. ಹೀಗಾಗಿ ನಾನು ಬಯಸಿದ್ದೂ ಕೂಡ ಬೃಹತ್ ಕೈಗಾರಿಕೆನೇ. ಆಮೇಲೆ ಪಕ್ಷದ ಹಿರಿಯರು ಕೂಡ ಇವತ್ತು ಸಹ ಎಲ್ಲರೂ ಕೂಡ ವಿಚಾರ ಮಾಡಿ ಅದು ಮುಂದುವರಿಬೇಕು, ಆ ಕೈಗಾರಿಕಾ ಇವುದು ಏನೋ ಕೆಲಸಗಳಿದ್ದಾವೆ ಅಂತೇಳಿ ಅವರು ಕೂಡ ಕೈಗಾರಿಕೆ ಸೂಚಿಸ್ಕೊಂಡಿದ್ದಾರೆ. ಹೀಗಾಗಿ ನಾನೇನು ಬೃಹತ್ ನೀರಾವರಿ ಸಚಿವ ಸ್ಥಾನವನ್ನು ನಾನು ಕೇಳಿಲ್ಲ. ಇವತ್ತು ನನಗೆ ಸಂತೋಷ ಇದೆ. ಈಗ ಇನ್ನೂ 2 ವರ್ಷ ಇದನ್ನು ನಮ್ಮ ಸರ್ಕಾರದ ಅವಧಿ ಮುಂದೆ ಆಫ್ಕೋರ್ಸ್ ನಾವೇ ಬರ್ತೀವಿ, ಈ ಕೈಗಾರಿಕಾ ಸಚಿವನಾಗಿ ಮುಂದುವರಿತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.